ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ನಾಮಯೋಗಗಳ ಬಗ್ಗೆ ನೋಡೋಣ. ನಾಮಯೋಗಗಳು 27 ನಾಮಯೋಗಗಳಿದೆ. ಆಲ್ರೆಡಿ ನಾನು 6 ನಾಮಯೋಗಗಳ ಬಗ್ಗೆ ಹೇಳಿದ್ದೀನಿ. 5 ನಾಮಯೋಗಗಳ ಬಗ್ಗೆ ಹೇಳಿದ್ದೀನಿ. ಮೊದಲನೇದು ವಿಷ್ಕಂಭ ನಾಮಯೋಗ, ಪ್ರೀತಿ ನಾಮಯೋಗ, ಆಯುಷ್ಮಾನ್ ನಾಮಯೋಗ, ಹಾಗೆ ಸೌಭಾಗ್ಯ ನಾಮಯೋಗ, ಸೋಪಾನ ನಾಮಯೋಗದ ಬಗ್ಗೆ ಹೇಳಿದ್ದೀನಿ. ಇವತ್ತು ಅಧಿಗಂಡ ನಾಮಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಅಧಿಗಂಡ ನಾಮಯೋಗದಲ್ಲಿ ಜನಿಸಿದವರ ಕರ್ಮ ಫಲ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಅವರು ಯಾವ ಕರ್ಮ ಫಲವನ್ನು ಪಡ್ಕೊ ಬಂದಿರ್ತಾರೆ, ಯಾವ ರೀತಿಯಲ್ಲಿ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಈ ಅಧಿಗಂಡ ನಾಮಯೋಗಕ್ಕೆ ಒಂದು ಜ್ಯೋತಿಷ್ಯರು ಒಂದು ವಿವರಣೆ, ಒಂದು ಲೈನಲ್ಲಿ ಹೇಳಿಕೆಯನ್ನು ನೀಡ್ತಾರೆ. ಏನಂತ ಹೇಳಿದ್ರೆ, ನಿತ್ಯಗಂಡಂ ಪೂರ್ಣ ಆಯುಷ್ ಅಂದರೆ ಇವರಿಗೆ ಪೂರ್ಣ ಆಯುಷ್ ಇದ್ರೂ ಕೆಲವೊಂದು ಗಂಡಾಂತರಗಳು ಬರ್ತಾ ಇರುತ್ತೆ ಜೀವನದಲ್ಲಿ. ಸೊ ಅದಕ್ಕೆ ಅಧಿಗಂಡ ನಾಮಯೋಗ ಅಂತ ಈ ಯೋಗಕ್ಕೆ ಹೆಸರು. ಓಕೆ, ಈ ನಾಮಯೋಗಕ್ಕೆ ಯೋಗಿ ಯಾರು ಅಂತ ಕೇಳಿದ್ರೆ, ಅಧಿಗಂಡ ನಾಮ ಯೋಗಕ್ಕೆ ಯೋಗಿ ಬಂದು ಚಂದ್ರ. ಹಸ್ತ ನಕ್ಷತ್ರ ಯೋಗಿ ನಕ್ಷತ್ರ. ಅವಯೋಗಿ ನಕ್ಷತ್ರ ಬಂದು ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಯಾರದು? ಬುಧಂದು. ಹಸ್ತ ನಕ್ಷತ್ರ ಯಾರದು? ಚಂದ್ರಂದು. ಸೊ ಹಸ್ತ ನಕ್ಷತ್ರದಲ್ಲಿ ನಿಮ್ಗೆ ಯಾವುದಾದ್ರು ಗ್ರಹಗಳಿದ್ದರೆ ಅದರ ದಶಾಭುಕ್ತಿ ಬಂದಾಗ ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ನಿಮಗೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ. ನಿಮಗೆ ಯಾವ ಭಾವ ಅಧಿಪತಿ ಬಂದು ಹಸ್ತ ನಕ್ಷತ್ರದಲ್ಲಿ ಕೂರ್ತಾರೋ ಅದರ ಒಂದು ಪುಣ್ಯ ಫಲಗಳನ್ನು ನೀವು ಪಡ್ಕೊತೀರಾ ಅಂತ. ರೇವತಿ ನಕ್ಷತ್ರದಲ್ಲಿ ನಿಮಗೆ ಯಾವ ಭಾವದ ಅಧಿಪತಿ ಬಂದು ಕೂತಿದ್ದಾರೋ ಅದರ ಕರ್ಮ ಫಲವನ್ನು ನೀವು ಪಡ್ಕೊತೀರಾ ಅಂತ. ಇವಾಗ ಉದಾಹರಣೆಗೆ ಬುಧ ಅವಯೋಗಿಯಾಗಿ ಬರ್ತಾರೆ. ಬುಧ 64 ಕಲೆಗೆ ಅಧಿಪತಿ ಬುಧ. ಚಂದ್ರ ಯೋಗಿಯಾಗಿ ಬರ್ತಾರೆ. ಚಂದ್ರ ನಿಮ್ಮ ಭಾವದಲ್ಲಿ ಯಾವ ಮನೇಲಿರ್ತಾರೋ ಆ ಮನೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಲಗ್ನದಲ್ಲಿ ನಿಮಗೆ ಲಗ್ನದಲ್ಲಿ ಚಂದ್ರ ಇದ್ದರೆ ಅದೇ ರಾಶಿ ಅದೇ ಲಗ್ನ. ಸೊ ನಿಮಗೆ ಕ್ರಿಯೇಟಿವ್ ಮೈಂಡ್ಸೆಟ್ ತುಂಬ ಇರುತ್ತೆ. ನೀವು ಏನೇ ವಿಷಯನ ತೊಗೊಂಡ್ರೂ ಅದನ್ನು ಲಾಜಿಕ್ಕಾಗಿ ಯೋಚನೆ ಮಾಡಿ ನೀವು ಥಿಂಕ್ ಮಾಡ್ತೀರಾ. ಸೊ ಆ ಥರ ಒಂದಿರುತ್ತೆ. 2ನೇ ಮನೆಯಲ್ಲಿ ಚಂದ್ರ ಏನಾದ್ರು ಇದ್ದರೆ ನೀವು ಸ್ಪೀಚ್ ಚೆನ್ನಾಗಿ ಮಾಡ್ತೀರಾ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮ್ಮ ಅಕ್ಕ ತಂಗಿಯರಿಂದ ನಿಮಗೆ ಒಳ್ಳೆಯದಾಗುತ್ತೆ. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನೆ ಹಾಗೂ ನಿಮ್ಮ ತಾಯಿ ರಿಲೇಷನ್ಸ್, ಸೊ ವಾಹನ, ಸಾಕಷ್ಟು ಒಳ್ಳೆ 4ನೇ ಭಾವದಿಂದ ಬರುವಂಥ ಕಾರಕತ್ವದಿಂದ ನಿಮಗೆ ಒಳ್ಳೆಯದಾಗುತ್ತೆ. 5ನೇ ಮನೆಯಿಂದ ಪುತ್ರಸ್ಥಾನ, ಪೂರ್ವ ಪುಣ್ಯಸ್ಥಾನ. 5ನೇ ಮನೆಯಿಂದ ನಿಮ್ಮ ಕುಲದೇವರ ಅನುಗ್ರಹ ನಿಮಗಿರುತ್ತೆ. ಒಳ್ಳೆ ಮಕ್ಕಳು ಹುಡ್ತಾರೆ 5ನೇ ಮನೆಯಲ್ಲಿ ಚಂದ್ರ ಇದ್ದಾಗ. ಇದು ಯೋಗಿ ಮಾಡುವಂಥ ಕೆಲಸ. ಸೊ ಅವಯೋಗಿ ಎಲ್ಲಿರ್ತಾರೋ, ಯಾವ ಭಾವದಲ್ಲಿ ಇರ್ತಾರೋ ಅದನ್ನು ಉಲ್ಟಾ ಮಾಡ್ತಾರೆ ಅವಯೋಗಿ. ಸಪ್ತಮ ಸ್ಥಾನ ಅಂದರೆ 7ನೇ ಸ್ಥಾನದಲ್ಲಿ ಬುಧ ಇದ್ದಾಗ ನಿಮಗೆ ಮತ್ತು ನಿಮ್ಮ ವೈಫಿಗೆ ಕ್ಲಾಶಸ್ ಆಗ್ಬೋದು, ಡಿವೋರ್ಸ್ ಆಗುತ್ತೆ, ಇದೆಲ್ಲ ಇರುತ್ತೆ. ಆದರೆ ಅದಕ್ಕೂ ಒಂದು ಸೂಕ್ಷ್ಮ ವಿಧಿ ಇದೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇದು ಅವಯೋಗಿ ಎಲ್ಲಿರ್ತಾರೋ ಅಲ್ಲಿಂದ ಕೆಟ್ಟದ್ದು ನಡೆಯುತ್ತೆ. ಇದನ್ನು ನೀವು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಬುಧ ಎಲ್ಲಿರ್ತಾರೋ ಅಲ್ಲಿಂದ ಈ ಅಧಿಗಂಡ ನಾಮಯೋಗದವರಿಗೆ ಕೆಟ್ಟದಾಗುತ್ತೆ. ಅಧಿಗಂಡ ನಾಮಯೋಗದಲ್ಲಿ ಸಾಕಷ್ಟು ಮಹಾನ್ ವ್ಯಕ್ತಿಗಳು ಜನಿಸಿದ್ದಾರೆ. ಕೆಲವರಿಗೆ ಅವರ ಕೊನೆಯ ಕಾಲದಲ್ಲಿ ಅವರಿಗೆ ಕ್ಯಾನ್ಸರ್ ಬಂದು ತೀರೋಗೋದು, ರಮಣ ಮಹರ್ಷಿ ಆಗಿರ್ಬೋದು, ಹಾಗೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಮಹಾನ್ ಈ ನಾಮಯೋಗದಲ್ಲಿ ಜನಿಸ್ತಾರೆ. ಆದರೆ ಅವರಿಗೆ ಕೊನೆಯ ಕಾಲದಲ್ಲಿ ಅವರ ಕರ್ಮಫಲ ಏನಾಗಿರುತ್ತೆ ಅಂದರೆ ಅವರಿಗೆ ರೋಗಕ್ಕೆ ತುತ್ತಾಗ್ತಾರೆ ಅಂತ. ಸೊ ಇವರಿಗೆ ಈ ನಾಮಯೋಗದಲ್ಲಿ ಅಡ್ವೈಸ್ ಮಾಡೋದೇನು ಅಂದರೆ, ನಿಮ್ಮ ಆರೋಗ್ಯನ ದೇಹವನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಯೋಗಿ ನಕ್ಷತ್ರ ಬಂದು ಅವಯೋಗಿ ಮನೇಲಿದೆ. ಅವಯೋಗಿ ಯಾರು? ಬುಧ. ಬುಧಂದು ರಾಶಿ ಯಾವುದು? ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ.
ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಬರೋದು. ಅವಯೋಗಿನ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ. ಸೊ ಅವಯೋಗಿ ಕೆಟ್ಟಾಗ ಬೇಗ ಮದುವೆ ಆಗುತ್ತೆ. ಸೊ ಚೈಲ್ಡ್ ಮ್ಯಾರೇಜ್ ಆಗೋದು ಇದೆಲ್ಲ ಅವಯೋಗಿ ಮಾಡುವಂಥ ಕೆಲವೊಂದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಉದಾಹರಣೆಗೆ ಜೆಂಡರ್ ಚೇಂಜ್ ಆಗೋದು ಇದೆಲ್ಲ ಅವಯೋಗಿ ಬುಧದಿಂದ ನಡೆಯುವಂಥದ್ದು. ಸೊ ಈ ನಾಮಯೋಗಕ್ಕೆ ನೀವು ಈ ಅಧಿಗಂಡ ನಾಮಯೋಗಕ್ಕೆ ನೀವು ಹೋಗ್ಬೇಕಾಗಿರೋ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಅರ್ಧನಾರೀಶ್ವರರನ್ನು ನೀವು ಮುಗಿಯೋದು ತುಂಬ ಒಳ್ಳೆಯದು. ಚಂದ್ರಚೂಡೇಶ್ವರ ದೇವಸ್ಥಾನ ಇದೆ. ಅಧಿಗಂಡ ನಾಮಯೋಗದಲ್ಲಿ ಯಾರು ಜನಿಸ್ತಿರೋ ನೀವು ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಅವಯೋಗಿ ಬುಧನ ನೀವು ಕಂಟ್ರೋಲ್ ಮಾಡಬೇಕು. ರೇವತಿ ನಕ್ಷತ್ರ ಅಲ್ವಾ, ನೀವು ಶ್ರೀರಂಗಮಿಗೆ ಹೋದ್ರೂ ಒಳ್ಳೆಯದು. ರಂಗನಾಥ ಸ್ವಾಮಿನ ನೋಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಹಾಗೆ ಸಹಸ್ರನಾಮ ಅರ್ಚನೆ ಮಾಡಿಸ್ಬೇಕು ಏಕಾದಶಿ ತಿಥಿಯಲ್ಲಿ. ನೀವು ಯಾವ ತಿಥಿಯಲ್ಲಿ ಹುಡ್ತಿರೋ, ನೀವು ಅಧಿಗಂಡ ನಾಮಯೋಗದಲ್ಲಿ ಜನಿಸಿದರೆ ಆ ತಿಥಿಯಲ್ಲಿ ನೀವು ಅವಯೋಗಿನ ಸರಿಪಡಿಸ್ಕೋಬೇಕಂದ್ರೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಹಸ್ರನಾಮ ಅರ್ಚನೆಯನ್ನು ಮಾಡಿಸಿದ್ರೆ ನಿಮಗೆ ಖಂಡಿತ ಅವಯೋಗಿ ನೆಗೆಟಿವ್ ಮಾಡೋದಿಲ್ಲ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.